ಎಲ್ಲವೋ ದುರ್ಯೋಧನ ಕುರುವಂಶ ಕಂಟಕ ಭರತ ವರ್ಷ ಜನಮ ನಾಲ್ಸ ವಿಧ್ವಂಸಕ ಪತಿವ್ರತ ಪಾವಿತ್ರ ಚೋರ ಗುರುಜನ ಕೃಪ ಬಹಿಷ್ಠ ಜಲರಂಗಮಲ್ಲ ಗರ್ವಿಷ್ಠ ಹೊರಗೆ ಬಾ. ಈ ಕೇರಿಯಲ್ಲಿ ಸೋತ ನಾಯಿ ಪರರ ಕೇರಿಯಲ್ಲಿ ಆಶ್ರಯ ಪಡೆಯುವಂತೆ ಈ ಸರೋವರದಲ್ಲೇಕೆ ಅವಿತಿರುವೆಯೋ ಅನಿಷ್ಠ. ನಿನ್ನಿಂದ ಹತರಾದ ದ್ವಾದಶಾಕ್ಷೋಹಿಣಿ ರತಿಕ ಪತಿಕರ ಮಡದಿ ಮಕ್ಕಳ ಶಾಪ ಕಂಚಿ ಜಲದಲ್ಲಡಗಿರುವೆಯ ಜೀವಗಳ್ಳ. ರಣಾಂಗಣದ ರೌದ್ರಾವೇಶದ ಭೀಷಣೆಯ ದರ್ಶನದಿಂದ ತತ್ತರಿಸಿ ತಲೆಮರೆಸಿಕೊಂಡಿರುವೆಯ ರಣ ಹೇಳಿ. ನಿನ್ನೊಡನಾಡಿಗಳ ನಾಡಿ ಬಡಿತವನ್ನು ಕಾಣದೆ ಕಂಗಾಲಾಗಿ ಕಣ್ತಪ್ಪಿ ಕೂತಿರುವೆಯ ಆರಂಭ ಶೂರ, ಹೊರಗೆ ಬಾ. ನೀರೊಳಿದ್ದು ಬೆವರುತ್ತಿರುವ ನಿನ್ನಂತಹ ಅಲ್ಪಮತಿಯಿಂದ ಈ ವೈಶಂಪಾಯನ ಸರೋವರ ಕ್ಷಾರ ಸಾಗರವಾಗಿ ಕುಡಿಯಲು ಅಯೋಗ್ಯವಾದಿತ್ತು. ಗದಾ ವಿದ್ಯೆ ನೈಪುಣ್ಯ, ಹೊರಗೆ ಬಾ. ನೀನೇನಾದರೂ ನೀನಾಗಿ ನೀರಿನಿಂದ ಹೊರಗೆ ಬಾರದೆ ಹೋದರೆ ನಾನೇ ನಿನ್ನನ್ನು ನೀರಿನಿಂದೆಳೆದು ಹೊರ ಹಾಕಿ ಒಸಕಿ ಬಿಸಾಕುತ್ತೇನೋ ನಿಕೃಷ್ಟ ಜಲಚರವೇ. ತಡೆ ಗುರುವನ್ನೇ ಕಚ್ಚಿಕೊಂಡ ಗುರುದ್ರೋಹಿಗಳೇ, ಪಿತೃದ್ರೋಹಿಗಳೇ, ಅಪ್ಪನಲ್ಲದ ಅಪ್ಪನಿಗೆ ಪಿಂಡ ಹಾಕುತ್ತ ಮಾತೆಗೆ ಜಾರತನದ ಕಳಂಕ ಲೇಪನ ಮಾಡುತ್ತಿರುವ ಮಾತೃದ್ರೋಹಿಗಳೇ, ಒಂದೊಂದು ಜಾಮಕ್ಕೆ ಒಬ್ಬೊಬ್ಬರಂತೆ ನಿಗದಿತ ಅವಧಿಯಲ್ಲಿ ಒಂದೇ ನೀರಿನಲ್ಲಿ ಮೈಚಲ್ಲಿ ಸತಿ ಶಿರೋಮಣಿಯಂತೆ ಕಾಣಬೇಕಾದವಳನ್ನು ವೇಶ್ಯಾರಮಣಿಯಂತೆ ಬಳಸಿಕೊಳ್ಳುತ್ತಿರುವ ಸತಿದ್ರೋಹಿಗಳೇ, ಕೌರವ ಆದರೂ ಅವರು ಧರ್ಮದ್ರೋಹಿಗಳಲ್ಲ ದುರ್ಯೋಧನ. ನಿನ್ನ ಪರಮ ಭಕ್ತರಾದ ಪಾಂಡವರ ಪರಮ ದ್ರೋಹಗಳಿಗೂ ಪುರೋಹಿತ ನೀನು. ಅವರ ಪ್ರಣಯ ಮಂದಿರದಲ್ಲಿ ನಡೆಯುವ ಪ್ರೇಮಾರಾಧನೆಗೆ ಅರ್ಚಕ ನೀನು. ಯಾವ ಪಾಂಡವ ಎಷ್ಟು ಹೊತ್ತಿಗೆ ದ್ರೌಪದಿಯ ಮಂಚವೇರಬೇಕೆಂದು ಪಂಚಾಂಗ ಹಿಡಿದುಕೊಡುವ ಕುಂಠಿಣಿಗಿತ್ತಿ ನೀನು. ನಿನಗೇನು ತಿಳಿದಿದೆಯೋ ಮಾನವ ಧರ್ಮ? ಧರ್ಮದ್ರೋಹವಂತೆ ಧರ್ಮದ್ರೋಹ. ಇಹದಲ್ಲಿ ಕರ್ಮ, ಪರದಲ್ಲಿ ಮೋಕ್ಷ. ಇದೇ ನನ್ನ ಭಾಗವತ ಧರ್ಮ. ಭಾಗವತ ಧರ್ಮ, ಭಾಗವತ ಧರ್ಮ. ತೊಲಗಿ ಧರ್ಮನಂದರೆ ಈ ನಿಮ್ಮ ಪಾಪಿಷ್ಟ ಮುಖಗಳನ್ನು ನೋಡುತ್ತಿದ್ದರೆ ನನಗೆ ಅಸಹ್ಯವಾಗುತ್ತಿದೆ. ನೀನು ಇದುವರೆಗೂ ನಡೆದು ಬಂದ ದಾರಿಯಲ್ಲಿ ಮುಂದೆಯೂ ನಡೆದರೆ ಎಡವಿ ಬೀಳಬಹುದೆಂದು ಎಚ್ಚರಿಸಲು ಬಂದ ನನ್ನನ್ನೇ ಹೀಯಾಳಿಸುವೆಯಲ್ಲ ಚಕ್ರವರ್ತಿ. ಚಕ್ರವರ್ತಿ ಎಲ್ಲವನ್ನು ಕಳೆದುಕೊಂಡಿರುವ ನನ್ನನ್ನು ಚಕ್ರವರ್ತಿ ಎಂದು ಹೀಯಾಳಿಸಲು ಬಂದೆಯ ರಣರಕ್ತ ರಾಕ್ಷಸ. ಬಾಂಧವರನ್ನೆಲ್ಲ ಕಳೆದುಕೊಂಡೆ ಬಂದು ಒಬ್ಬ ಕನಲಿ ಕಂಗೆಟ್ಟಿರುವುದನ್ನು ಕಂಡು ಸಾಂತ್ವನಗೊಳಿಸಲು ಬಾರದ ನನ್ನನ್ನು ಇತಿಹಾಸ ಏನಂದೀತು ಕೌರವೇಶ್ವರ? ಇತಿಹಾಸ ಕೃಷ್ಣ, ಇತಿಹಾಸ ಬದಲಿಸಲು ನಾನು ನಿನಗೆ ಹೇಳಿಕೊಡಬೇಕೆ? ಇಂದಾದುದಕ್ಕೆಲ್ಲ ಮುಂದೆ ಬೇರೊಂದು ಅರ್ಥವನ್ನೇ ಕಲ್ಪಿಸಿ ಒಂದಕ್ಕೆ ಎರಡು ಸೇರಿಸಿ ಇದ್ದದ್ದು ಬಿಟ್ಟು ಇಲ್ಲದನ್ನು ಸೇರಿಸಿ ಮುಂದಿನ ನಿನ್ನ ಭಕ್ತ ಕೋಟಿಗೆ ಈ ಪವಿತ್ರ ಮಹಾಭಾರತದ ಇತಿಹಾಸವನ್ನೇ ಕೃಷ್ಣನ ಪುಣ್ಯಕಥೆ ಎಂದು ತಪ್ಪಾಗಿ ಬರೆಸುತ್ತೀಯೇ. ಯಾವ ಕುರುಕ್ಷೇತ್ರ ಮಹಾಕ್ಷೇತ್ರವು ಪಾಮರ ನರಪುಂಗವರಿಗೆ ಸ್ಫೂರ್ತಿಯ ನೆಲೆಯಾಗಬೇಕೋ ಅಂತಹ ನಾಡನ್ನು ನಿರ್ವೀರ್ಯವೆಂದು ಸಾರಿ ನಿನ್ನ ಜನ್ಮಸ್ಥಳವಾದ ಮಥುರೆಯನ್ನೇ ತೀರ್ಥಕ್ಷೇತ್ರವೆಂದು ಪ್ರಖ್ಯಾತಪಡಿಸಿಕೊಳ್ಳುತ್ತೀಯೇ. ನಿನ್ನ ಜನ್ಮ ದಿನವನ್ನು ಮೂಢ ಜನರಿಂದ ಜನ್ಮಾಷ್ಟಮಿ ಎಂದು ಕರೆಸಿಕೊಂಡು ನಿನ್ನ ಪ್ರತಿಷ್ಠೆಯನ್ನು ಹೆಚ್ಚಿಸಿಕೊಳ್ಳುತ್ತೀಯೇ. ಇಂತಹ ನಿನ್ನಿಂದ ಈ ಛಲದಂಕಮಲ್ಲ ಸುಯೋಧನನಿಗೆ ಇತಿಹಾಸದಲ್ಲಿ ಸ್ಥಾನವೆಲ್ಲಿಂದ ಬರಬೇಕು ಕೃಷ್ಣ? ಹೌದು, ನಾನು ಇತಿಹಾಸವನ್ನು ಬದಲಿಸುತ್ತೇನೆ ನಿಜ.
ಆದರೆ ಜೂಜಿನ ಮೋಜಿಗಾಗಿ ಪಾಂಡವರನ್ನು ಮರಳುಗೊಳಿಸಿ ಮೋಸಗೊಳಿಸಿದ್ದನ್ನು ರಾಜಶಾಸನವೆಂದು ಕಲ್ಲಿನಲ್ಲಿ ಕೊರೆಸಬೇಕಿತ್ತೇನು? ಜೂಜಿಗೆ ಕರೆದವನು ನಾನು, ಬಂದವರು ಇವರು, ಮಧ್ಯದಲ್ಲಿ ನೀನಾರು? ಯುದ್ಧದ ಸಮಯದಲ್ಲಿ ಮಾತ್ರ ಅಂಜನ ಹಾಕಿ ಮುಂದಾಗುವುದನ್ನೆಲ್ಲ ಮುಂಚೆ ತಿಳಿದು ಮೋಸದಿಂದ ಯುದ್ಧವನ್ನು ನಿಯೋಜಿಸುತ್ತಿದ್ದೇ ಇಲ್ಲ. ಅದಕ್ಕೆ ಬದಲಾಗಿ ಜೂಜಾಟದಲ್ಲಿ ರಾಜ್ಯ, ಹೆಂಡತಿ, ತಮ್ಮಂದಿರನ್ನು ಸೋಲುತ್ತಿದ್ದ ಯುಧಿಷ್ಠರನ್ನೇಕೆ ಎಚ್ಚರಿಸಲಿಲ್ಲ ನೀನು? ಪಾಂಚಾಲಿಯ ಸೀರೆ ಸೆಳೆಯಲ್ಪಡುವಾಗ ನಿನಗಿದ್ದ ಪ್ರಜ್ಞೆ, ಪಾಂಡವರು ಅವಳನ್ನು ನನಗೆ ಸೋಲುವಾಗ ನೀನಾವ ಪರಸ್ತ್ರೀ ರತಿ ವಿಜಯದಲ್ಲಿದ್ದೆ. ನಿನ್ನ ಮೈದುನರು ಹೆಜ್ಜೆ ತಪ್ಪುವಾಗಲೆಲ್ಲ ಅವರನ್ನು ಎಚ್ಚರಿಸಿದ್ದರೆ ಇಷ್ಟೆಲ್ಲ ಹಗರಣಗಳೇ ಇರುತ್ತಿರಲಿಲ್ಲ. ಅಂದರೆ ನೀನು ಹುಟ್ಟುವುದಕ್ಕೂ ಮುಂಚೆಯೇ ನಿನ್ನ ತಂದೆ ತಾಯಿಯರನ್ನು ಎಚ್ಚರಿಸಿ ನಿನ್ನ ಹುಟ್ಟೇ ಇಲ್ಲವೆಂಬಂತೆ ಮಾಡುವ ನಿನ್ನ ತರ್ಕ ನನಗರ್ಥವಾಗುತ್ತಿಲ್ಲ ದುರ್ಯೋಧನ. ಒಟ್ಟಿನಲ್ಲಿ ನಿನಗೆ ಆಗಬೇಕಾದುದಲ್ಲ ಇಷ್ಟೇ. ಮೊದಲೇ ಹೊಗೆ ಆಡುತ್ತಿದ್ದ ಕುರುಪಾಂಡವರ ಮತ್ಸರದ ಬೆಂಕಿ ಹೊತ್ತಿ ಉರಿಯಬೇಕು, ನೀನು ಬೆಚ್ಚಗೆ ಮೈ ಕಾಯಿಸಿಕೊಳ್ಳಬೇಕು, ಅಲ್ಲವೇನೋ? ದುರ್ಯೋಧನ, ನಿನಗೆಲ್ಲರಲ್ಲಿಯೂ ಸಂಶಯ, ಎಲ್ಲೆಡೆಯೂ ತರ್ಕ. ಅತಿ ತರ್ಕ ಮಾಡಿಯೇ ನೀನು ಕೆಟ್ಟೆ. ಓಹೋ, ಧರ್ಮದ ದುರ್ಗಂಧ ಮಾನವ ಧರ್ಮರಾಯರು. ಆದಾವ ಧರ್ಮವನ್ನು ಮಾಡಿ ನೀನು ಧರ್ಮರಾಯನಾದೆಯೋ ಯುಧಿಷ್ಠಿರ? ಆ ನಿನ್ನ ಸುಟ್ಟ ನಾಲಿಗೆಯಿಂದ ಕೆಟ್ಟ ನನ್ನನ್ನು ಒಮ್ಮೆಯಾದರೂ ಸುಯೋಧನ ಎಂದು ಕರೆಯಬಾರದೆ? ಸುಯೋಧನ ಎಂದು ಕರೆಯಬಾರದೆ? ಸಾವಿನ ದವಡೆಯಲ್ಲೂ ಅಹಂಕಾರ ಪಡುತ್ತಿರುವ ಏಕ ದುರ್ಯೋಧನ. ಆದಷ್ಟು ಬೇಗ ನನ್ನ ಸಾವನ್ನು ಕಾಣಲು ಕಾತುರನಾಗಿ ಬಂದೆ ಯುಧಿಷ್ಠಿರ. ಯುಧಿಷ್ಠಿರ, ನಿನ್ನನ್ನು ಕಂಡರೆ ನನಗೆ ವಾಕರಿಕೆ ಆಗುತ್ತದೆ. ಮಲಗಬಾರದ ಕಡೆ ಮಲಗಿ ಉಣಬಾರದನ್ನು ಉಂಡು 10ರಲ್ಲಿ 11ನೆಯವನಂತೆ ತಾರಕಕ್ಕೇರಿದ ಗುಹ್ಯ ರೋಗದಿಂದ ನರಳುವ ಮಾನವ ಹುಳುವಿನಂತೆ ನಿನ್ನನ್ನು ಕಂಡರೆ ನನಗೆ ಅಸಹ್ಯವಾಗುತ್ತದೆ. ದುರ್ಯೋಧನ, ನಿನ್ನ ಕಲ್ಲು ಮುಳ್ಳಿನ ತೋಟಕ್ಕೆ ಕಳ್ಳಿ ಬೇಲಿ ಹಾಕಿ ಹೊರಬಾರದವನಂತೆ ನಮ್ಮನ್ನೇಕೆ ದ್ವೇಷಿಸುತ್ತೀಯೇ? ಏಕೆಂದರೆ ನಿನಗೆ ಸ್ವಂತಿಕೆ ಎಂಬುದಿಲ್ಲ, ಸ್ವಂತಿಕೆ ಇಲ್ಲ. ಕೈಯಾರೆ ದುಡಿದು ಉಣ್ಣುವಾಗಲೂ ಕೃಷ್ಣಾರ್ಪಣ ಎನ್ನುತ್ತೀಯೆ. ಕೈ ಹಿಡಿದ ಹೆಂಡತಿಯನ್ನು ಕೂಡಬೇಕಾದರೂ ಅದು ದೈವಕ್ಕೆ ಅರ್ಪಿತವಾಗಬೇಕು. ಹೊಟ್ಟೆ, ಬಟ್ಟೆ, ಹಾಸಿಗೆ ಎಲ್ಲವೂ ದೈವಕ್ಕೆ ಅರ್ಪಿತವಾದರೆ ಇನ್ನು ನಿನ್ನದಾಗಿ ಏನು ಉಳಿದೀತಯ್ಯ? ಪಶುವಿನಂತೆ ನಿನ್ನವರೆಲ್ಲರನ್ನು ಬಡಿದು ಚೆಲ್ಲಿದ್ದರು ಪಶ್ಚಾತ್ತಾಪದ ಕುರುಹ ನಿನ್ನಲ್ಲಿಲ್ಲ. ಪಶ್ಚಾತ್ತಾಪ? ಹೇ ಭೀಮ, ಯಾವ ತಪ್ಪು ಮಾಡಿದೆ ಎಂದು ನಾನು ಪಶ್ಚಾತ್ತಾಪ ಪಡಲು? ಮಕ್ಕಳೇ, ನೀವೆಲ್ಲರೂ ಸಮನಾಗಿ ಹಂಚಿಕೊಳ್ಳಿ ಎಂದು ವಸ್ತು ಸ್ಥಿತಿಯನ್ನೇ ತಿಳಿಯದ ತಾಯಿಯ ಮಾತನ್ನೇ ವೇದವಾಕ್ಯವೆಂದು ನೆಪವಟ್ಟಿ ಅಣ್ಣ ನೆನೆಸಿದ ಹಾಸಿಗೆಯನ್ನು ತಮ್ಮ ನೆನೆಸುತ್ತಾ ಕಾಮ ಚರಿತ್ರೆಯ ಪಾಪದ ಸುವರ್ಣ ಪುಟಗಳನ್ನು ಸೃಜಿಸುವ ತಪ್ಪು ನಾನು ಮಾಡಿದ್ದೇನೆ. ಯಾವ ತಪ್ಪು ಮಾಡಿದೆ ಎಂದು ನಾನು ಪಶ್ಚಾತ್ತಾಪ ಪಡಲು? ಭೀಮ, ಲೋಕದ ರೀತಿ ನೀತಿಗಳನ್ನೇ ಅಂಕುಡಂಕೆಂದು ಸಾರುವ ನಿನ್ನ ತರ್ಕ ಪಶ್ಚಾತ್ತಾಪ ಪಡಬೇಕಷ್ಟೇ. ಭೀಮ, ನಾನು ಪಶ್ಚಾತ್ತಾಪ ಪಡಬೇಕೆಂಬ ಕಡ್ಡಾಯ ನಿಮಗಿದ್ದರೆ ಪಾಂಡವರಿಗೆ ಹೊಣ ಹುಟ್ಟಿದೆನಲ್ಲ ಎಂದು ಪಶ್ಚಾತ್ತಾಪ ಆವೇಶಿತನಾಗಬೇಡ ದುರ್ಯೋಧನ. ಈ ನಮಗೆ ಈ ರಾಜ್ಯದ ಗದ್ದುಗೆ ಬೇಡ, ನಿನ್ನ ಹೃದಯದ ಗದ್ದುಗೆ ಬೇಕು. ಏನೇನು ಗದ್ದುಗೆ ಬೇಡವೇ? ಗದ್ದುಗೆ ಬೇಡವಂತೆ ಇವನಿಗೆ ಗದ್ದುಗೆ. ಯುಧಿಷ್ಠಿರ, ಈ ಕುರುವಂಶದ ಪವಿತ್ರ ಗಾದಿಯ ಮೇಲೆ ನಿನಗೆ ಕಾಕ ದೃಷ್ಟಿ ಇಲ್ಲದಿದ್ದರೆ ನೀನೇಕೆ ಬರುತ್ತಿದ್ದೆ ಕಾಡಿನಿಂದ ನಾಡಿಗೆ, ನಾಡಿನಿಂದ ನಗರಕ್ಕೆ, ನಗರದಿಂದ ಸಮರಾಂಗಣಕ್ಕೆ? ಈ ನಿನ್ನ ಹುಚ್ಚು ಮಾತುಗಳನ್ನು ನಂಬಲು ಯಾರಿಂದಲೂ ಸಾಧ್ಯವಿಲ್ಲ. ಧೃತರಾಷ್ಟ್ರ ದೊಡ್ಡಪ್ಪಾಜಿಯವರು ಒಂದು ದಿನವೂ ಹೀಗೆ ಹೇಳಿರಲಿಲ್ಲ. ಪಾಂಡವರಿಗೆ ಸಲ್ಲಬೇಕಾಗಿದ್ದ ಅರ್ಧ ರಾಜ್ಯಕ್ಕಾಗಿ ತಾತ ಭೀಷ್ಮ, ಗುರು ದ್ರೋಣ, ಆಚಾರ್ಯ ಕೃಪರು ನಿನ್ನಲ್ಲಿ ಮನವಿ ಮಾಡಿಕೊಂಡಿರಲಿಲ್ಲವೇ? ಭೀಮ, ಅವರಿಗೆಲ್ಲ ಹೇಗೆ ಅರ್ಥವಾಗಬೇಕು ರಾಜಧರ್ಮ ಶಾಸನ? ದುರಾದೃಷ್ಟವಶಾತ್ ಅಂಧರಾಗಿ ಹುಟ್ಟಿದ್ದ ಧೃತರಾಷ್ಟ್ರ ಅಪ್ಪಾಜಿಯವರ ವಿಶಿಷ್ಟ ಹಕ್ಕು ಬಾಧ್ಯತೆ ಪಾಂಡು ಚಿಕ್ಕಪ್ಪಾಜಿಗೆ ಸೇರಬೇಕಾಗಿದ್ದು ನ್ಯಾಯಸಮ್ಮತ, ಒಪ್ಪುತ್ತೇನೆ. ಆದರೆ ವಿಧಿವಶಾತ್ ನಿಮ್ಮ ಹುಟ್ಟಿನೊಂದಿಗೆ ಪಾಂಡು ಚಿಕ್ಕಪ್ಪಾಜಿಯವರು ಸಾವಿನ ಅಂಚನ್ನು ಸೇರಿದಾಗ ಇಡೀ ಭರತ ವರ್ಷದ ಏಕೈಕ ಹಕ್ಕು ಬಾಧ್ಯತೆ ದೊಡ್ಡಪ್ಪಾಜಿಯ ಮಗನಾದ ನನಗೆ ಸಲ್ಲಬೇಕು, ಇಲ್ಲ ಚಿಕ್ಕಪ್ಪಾಜಿಯ ಮಕ್ಕಳಿರಬಹುದಾದ ನಿಮಗೆ ಸಲ್ಲಬೇಕು.
ನೀವು ಪಾಂಡವರು ನನ್ನ ಕೈ ಕೆಳಗೆ ಸಾಮಂತರಾಗಿಯೋ ಮಾಂಡಳಿಕರಾಗಿಯೋ ನಾನಿಟ್ಟ ಭಿಕ್ಷೆ ಬೆಳಕಿನಲ್ಲಿ ಬಾಳಬೇಕೇ ವಿನಃ ಹಾಲು ಕೇಳುವ ಹಕ್ಕು ನಿಮಗಿಲ್ಲ. ಅದಕ್ಕೆ ನಿಮ್ಮಂತಹ ಷಂಡರಿಗೆ, ಯಾದವರನ್ನು ಕೂಡಿಕೊಂಡ ಪಾಷಂಡಿಗಳಿಗೆ ನಾನು ನನ್ನ ರಾಜ್ಯದ ಅರ್ಧ ಭಾಗವನ್ನು ಕೊಡಲು ನಿರಾಕರಿಸಿದ್ದು. ಕೌರವೇಶ್ವರ, ನಾನು ಇಲ್ಲಿಯೇ ಇರುವುದೆಂಬುದನ್ನು ಮರೆತು ಯಾದವರನ್ನು ದೂಷಿಸಲು ತೊಡಗಿದ್ದೀಯೇ. ಕ್ಷತ್ರಿಯನಾದವನು ಋತಾನಿಂದನೆ ಮಾಡಿ ಕೆಡಬಾರದು. ಕೃಷ್ಣ, ಬೆಂಬತ್ತಿದ ಬೇತಾಳ ನೀನು. ಭುಜ ತಟ್ಟಿ ಬೆನ್ನಲ್ಲಿರು ಸಾಯುವಾಗ ಸಾಂತ್ವನಗೊಳಿಸುವ ನಿನ್ನನ್ನು ಎಷ್ಟು ನಿಂದಿಸಿದರೂ ನನಗೆ ಸಮಾಧಾನವೇ ಇಲ್ಲ. ದುರ್ಯೋಧನ, ದ್ವೇಷ, ಹಸುವೆ, ರೋಷದ ಕಾಲು ಹಾದಿಯಿಂದ ಸ್ನೇಹ, ಮಮತೆ, ಕರುಣೆ, ಸೌಹಾರ್ದತೆಗಳ ರಾಜಮಾರ್ಗದ ರುಜು ಜೀವಿತಕ್ಕೆ ಬರದೆ ಮೃತ ದೈವವನ್ನೇಕೆ ತೆಗೊಳ್ಳುತ್ತಿರುವ ತಮ್ಮ? ತಮ್ಮ ತಮ್ಮ ಯುಧಿಷ್ಠಿರ, ಸೀತೆ ರಾವಣನ ಮಗಳು, ಪ್ರಹ್ಲಾದ ಹಿರಣ್ಯಕಶ್ಯಪುವಿನ ಮಗ. ಇನ್ನು ನಾನು ನಿನ್ನ ತಮ್ಮ. ಮಗ ಮಗಳು ಅಣ್ಣ ತಮ್ಮಂದಿರಲ್ಲಿ ರೋಷದ ಹೊಗೆಯಾಡಿಸಿ, ದ್ವೇಷದ ಕಿಡಿಕಾರಿಸಿ, ಸೇಡಿನ ಕಾಡ್ಗಿಚ್ಚನ್ನು ಹೊತ್ತಿಸುವ ಈ ದೈವದಾಟವನ್ನು ನಿನಗೆ ಮನದಟ್ಟಾಗಲಿಲ್ಲವೇ? ನಿನ್ನನ್ನು ಅಣ್ಣ ಎಂದು ಕರೆಯಲು ಈ ಕೃಷ್ಣ ಬಿಟ್ಟಾನೆ. ವೃದ್ಧ ನನ್ನನ್ನು ಮೊದಲಿನಿಂದಲೂ ಸಂಶಯದ ದೃಷ್ಟಿಯಿಂದಲೇ ಸಂದೇಹಿಸುತ್ತಿರುವೆ ದುರ್ಯೋಧನ. ಸ್ವತಃ ನಾನೇ ರಾಯಭಾರಿಯಾಗಿ ಸಂಧಿ ಪ್ರಸ್ತಾಪಕ್ಕೆಂದು ನಿನ್ನ ಬಳಿ ಪಾದ ಬೆಳೆಸಿ ಬಂದದ್ದು ನಿನ್ನ ಒಳಿತಿಗಾಗಿ ತಾನೆ. ಒಟ್ಟಿನಲ್ಲಿ ನೀನು ಯುಧಿಷ್ಠಿರನು ಒಂದೇ ಸಿಂಹಾಸನದಲ್ಲಿ ಕೂರಬೇಕೆಂಬುದೇ ನನ್ನ ಆಸೆ. ಏನಂದೆ ಕೃಷ್ಣ? ನಾನು ಯುಧಿಷ್ಠಿರನು ಒಂದೇ ಸಿಂಹಾಸನದಲ್ಲಿ ಕೂರಬೇಕು? ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ. ನಮ್ಮದು ಪ್ರತಿಷ್ಠೆಯಾದರೆ ಇವನು ಪ್ರತಿಷ್ಠಾಪನಾಚಾರ್ಯನಾಗಬೇಕು. ನಮ್ಮದು ಪದವಿಯಾದರೆ ಇವನು ಪದವೀಧರನಾಗಬೇಕು. ಅಲ್ಲವೇ ಕೃಷ್ಣ? ಏ ಕೃಷ್ಣ, ನಿನ್ನ ನಡೆಯಂತೆ ನುಡಿಯನ್ನು ಜಾರಿಸುತ್ತಾ ಜಾರಿಸುತ್ತಾ ನೀನು ಸಂಧಿ ಪ್ರಸ್ತಾಪಕ್ಕೆ ಬಂದದ್ದು ನನಗೆ ತಿಳಿಯದೆ. ನೀ ಬೇಡಿದಂತೆ ನಾನೇನಾದರೂ ಒಂದು ಸೂಜಿ ಮೊನೆಯಷ್ಟು ಭೂಮಿಯನ್ನು ಕೊಟ್ಟಿದ್ದರೂ ಆ ಸೂಜಿಯಿಂದಲೇ ಇಡೀ ಭೂಮಿಯನ್ನು ಅಳತೆ ಮಾಡಿಬಿಡುತ್ತಿದ್ದ ಮಾಯಾವಿ ನೀನು, ಯಕ್ಷಿಣಿಯ ಜಾದೂಗಾರ. ಅದಕ್ಕೆ ನಿನ್ನ ರಾಯಭಾರ ಮೂರ ಬಟ್ಟೆಯಾದದ್ದು. ಅಂತೂ ನನ್ನ ಮೇಲೆ ಹೊಸ ಪ್ರಚಾರವನ್ನೇ ಪ್ರಾರಂಭಿಸಿದ್ದೀಯೇ ದುರ್ಯೋಧನ. ನಿನ್ನ ಕೌರವ ನೂತನ ಪುರಾಣದ ಆವಿಷ್ಕಾರಕ್ಕೆ ಕೃಷ್ಣನ ನಡೆಯನ್ನೇ ವಿಮರ್ಶಿಸಲು ಪಂಥ ತೊಟ್ಟಿದ್ದೀಯೆ. ಕಂಡವರು ಏನಂದಾರು ದುರ್ಯೋಧನ? ಕಂಡವರೇ ಕಯ್ಯ, ಕೇಳಿದವರು ನಿನ್ನನ್ನು ಕೆಳಗಿಳಿಸಿ ಯಾರೋ? ದುರ್ಯೋಧನ, ನಿಜ ಹೇಳಬೇಕೆಂದರೆ ನಮಗೆ ನೀನು ಬೇಕು, ನೀನು ಬದುಕುವುದು ಬೇಕು, ನಮ್ಮೊಡನಾಡಿಯಾಗಿ ಬಾಳುವುದು ಬೇಕು. ಬಾ, ನೀನೊಬ್ಬನಾದ್ರೂ ನಮ್ಮೊಡನೆ ಇದ್ದು ಬಿಡು. ಆ ಪ್ರೇತಗಳು ಇದನ್ನೇ ನುಡಿದಿದ್ದವು. ಯಾವ ಪ್ರೇತಗಳು? ಅವು ನಿಮ್ಮಂತೆ ಪ್ರೇತಗಳು. ಆದರೆ ಅವು ಸತ್ತಿರುವ ಭೂತಗಳು, ನೀವು ಬದುಕಿರುವ ಬಂತೆಗಳು. ನನಗೆ ಶಾಂತಿ ಬೇಕು, ನೆಮ್ಮದಿ ಬೇಕು. ನಿಮ್ಮೆಲ್ಲರ ಬಂಧುವಲ್ಲ ಎಂದು ನಾನು ಮರೆಯಬೇಕು. ನನ್ನ ರಾಜ್ಯವನ್ನೆಲ್ಲ ನಿನಗೆ ಧಾರೆ ಎರೆದು ಕೊಡುತ್ತೇನೆ. ದಯವಿಟ್ಟು ಇಲ್ಲಿಂದ ಹೊರಟು ಹೋಗು. ನೀನಿನ್ನು ಉಳಿಯಬಹುದೆಂಬ ಭ್ರಾಂತಿಯಲ್ಲಿ ದುರ್ಯೋಧನ, ನಾನು ನಿನ್ನನ್ನು ಕೈಗಟ್ಟಿ ಗೆಲ್ಲುತ್ತೇನೆ. ಭೀಮ, ಸಿಡಿಲಿನಿಂದ ನೀನು ತಪ್ಪಿಸಿಕೊಳ್ಳಬಹುದು, ಆದರೆ ಸಿಡಿಲ ನಿನ್ನಿಂದ ತಪ್ಪಿಸಿಕೊಂಡಿತೆಂದರೆ ಅದು ಕುಡುಕನ ಮಾತಾದೀತು. ನೀನಿಟ್ಟ ಪಣವನ್ನು ತೊಳೆ ಕಟ್ಟಿ ಪಡೆಯುತ್ತೇನೆ. ನಿನ್ನ ಯಾವ ಭಿಕ್ಷೆಗೂ ಋಣಕ್ಕೂ ನಾವು ಕಾಯಬೇಕಾಗಿಲ್ಲ. ಭಿಕ್ಷೆ ಭಿಕ್ಷೆ ಅಂದು ಏಕಚಕ್ರ ನಗರದಲ್ಲಿ ಅನ್ನಕ್ಕಾಗಿ ಮನೆ ಮನೆ ಸುತ್ತಿ ಸವೆದದ್ದು ಭಿಕ್ಷೆ. ದೇವಾನು ದೇವತೆಗಳನ್ನು ಅರ್ಚಿಸಿ ಅಸ್ತ್ರ ಶಸ್ತ್ರಾಸ್ತ್ರಗಳನ್ನು ಬೇಡಿ ಪಡೆದದ್ದು ಭಿಕ್ಷೆ. ವಿರಾಟ ನರಮನೆಯಲ್ಲಿ ಕಳ್ಳ ಬಾಬಗಳಂತೆ ಕೋಳಿಗಾಗಿ ಕಾಲ ಕಳೆದದ್ದು ಭಿಕ್ಷೆ. ಈ ಬಂಡಿಯ ಬೋವ ನಿಮಗಾಗಿ ನನ್ನಲ್ಲಿ ರಾಯಭಾರ ನಡೆಸಿದ್ದು ಭಿಕ್ಷೆ. ಆದರೆ ಇಂದು ನಾನು ನಿಮಗೆ ಕೊಡುತ್ತಿರುವುದು ಭಿಕ್ಷೆಯಲ್ಲವೋ ಭಂಡ ಭೀಮ? ದಾನ, ನನ್ನ ಸರ್ವ ಹಕ್ಕಿನ ದಾನ, ಹಕ್ಕಿಲ್ಲದವರಿಗೆ ಹಕ್ಕನ್ನು ದಯಪಾಲಿಸುವ ಮಹಾದಾನ.
ದುರ್ಯೋಧನ, ನಿಜ ಹೇಳಬೇಕೆಂದರೆ ನೀನುಳಿಯುವುದು ನಮಗೆ ಬೇಕಿಲ್ಲ. ನೀನು ಬಾಳಿ ಕಣ್ಣು ಕಿಚ್ಚಾಗುವುದು ನಮಗಿಷ್ಟವಿಲ್ಲ. ನಿಷ್ಠೂರವಾಗಿ ಹೇಳಬೇಕೆಂದರೆ ಈ ನನ್ನ ಯುಧಿಷ್ಠಿರನಿಂದ ನೀನಿಲ್ಲಿಯವರೆಗೂ ಉಳಿಯಲು ಅವಕಾಶ ಕೊಟ್ಟೆ. ಹೇಳಿದೆಯಾ ಯುಧಿಷ್ಠಿರ? ನಿನ್ನ ತಮ್ಮನಾಡುವ ಮಾತುಗಳನ್ನು ನೀನು ಸಂಧಿ ಬೇಕು ಎನ್ನುತ್ತೀಯೇ? ನಿನ್ನ ತಮ್ಮ ಯುದ್ಧ ಬೇಕು ಎನ್ನುತ್ತಾನೆ. ಎತ್ತು ಏರಿಗೆಳೆದರೆ ಕೋಣ ನೀರಿಗಿಳಿದಂತೆ. ಆದರೆ ನನ್ನ 100 ಸೋದರಲ್ಲಿ ಹೀಗಿರಲಿಲ್ಲ. ದ್ರೌಪದಿಯ ಸೀರೆ ಬಿಚ್ಚಿಸಬೇಕೆ? ಎಲ್ಲರಲ್ಲಿಯೂ ಒಮ್ಮತ. ದುರ್ಯೋಧನ, ಮಾನಿನಿಯರ ಮಾನ ಕಾಪಾಡಬೇಕೆ? ಎಲ್ಲರಲ್ಲಿಯೂ ಸಮ್ಮತ. ಮಾತಿಗೂ ದ್ರೌಪದಿಯನ್ನು ಮಾತಿನಲ್ಲೆಳೆಯದೆ ಇದ್ದರೆ ನಿನಗೆ ಸಮಾಧಾನವೇ ಇಲ್ಲ. ಇಲ್ಲ. ಈಗ ಒಂಟಿಯಾಗಿರುವ ನಿನ್ನ ಸತಿ ಭಾನುಮತಿಯನ್ನು ನಿನ್ನೆ ಕಣ್ಮುಂದೆಯೇ ವಿವಸಳನಾಗಿಸುವುದು ಎಷ್ಟರ ಕೆಲಸ? ಭಾರತವರ್ಷ ಭಾಗ್ಯೇಶ್ವರಿ, ಭಾವಿ ಭಾರತ ಆದರ್ಶ ಕುಲ ನಾರಿಮಣಿ, ವಿಶ್ವ ಸಂಸ್ಕೃತಿಯ ಶೀಲ ಶ್ರೀಮಂತಿನಿಯಾದ ನನ್ನ ಸತಿ ಭಾನುಮತಿಯನ್ನು ಯಕಶ್ಚಿತ್ ದ್ರೌಪದಿಗೆ ಹೋಲಿಸುವೆಯಾ? ನಿನಗೊಂದು ನೀತಿ, ಪರರಿಗೊಂದು ನೀತಿ. ಇದೇ ನಿನ್ನ ರಾಜನೀತಿ ದುರ್ಯೋಧನ. ಅಂದು ನೀನು ಪಾಂಚಾಲಿಯನ್ನು ಅವಮಾನಿಸುತ್ತಿದ್ದಾಗ ಭೀಮಸೇನೇನಾದರೂ ಹಿಡಿದಿದ್ದ ಕಂಬವನ್ನು ಹಿಡಿದಿದ್ದರೆ ಇಂದಿಗೆ ಕುರುಕ್ಷೇತ್ರ ಮಹಾಸಂಗ್ರಾಮ ಮುಗಿದು 13 ವರ್ಷಗಳೇ ಆಗುತ್ತಿತ್ತು. ಕೃಷ್ಣ, ಅಂದು ನನ್ನ ಸಭಾ ಸದನದಲ್ಲಿ ತಮ್ಮ ಮಹಾಸತಿ ಪತಿತೆಯಾಗುತ್ತಿದ್ದ ಮಹಾದಾರುಣ್ಯ ದೃಶ್ಯವನ್ನು ಕಂಡು ಈ 5 ಮಹಾಪತಿಗಳಲ್ಲಿ ಒಬ್ಬನಾದರೂ ರೊಚ್ಚಿಗೆದ್ದಿದ್ದರೆ ನಾನೆಷ್ಟು ಸಂತೋಷ ಪಡುತ್ತಿದ್ದೆ ಗೊತ್ತೇ? ಅವನನ್ನಲ್ಲಿಯೇ ಆಲಂಗಿಸಿ ಕನಕಾಭಿಷೇಕ ಮಾಡಿ ನನ್ನ ರಾಜ್ಯದಲ್ಲಿ ನನ್ನೊಟ್ಟಿಗೆ ಇನ್ನೂ ಒಂದು ಗಂಡು ಪ್ರಾಣಿ ಇದೆಯಲ್ಲ ಎಂದು ಹರ್ಷಿಸಿ ನನ್ನ ಇಡೀ ಸಿಂಹಾಸನವನ್ನೇ ಅವರಿಗಾಗಿ ತೆರವು ಮಾಡಿಕೊಡುತ್ತಿದ್ದೆ. ಆದರೆ ಎಂದು ಆದದ್ದೇ ಬೇರೆ. ನನ್ನ 100 ಸೋದರರೊಟ್ಟಿಗೆ ಈ 5 ಮಾನಹೀನರು ತಮ್ಮ ಹೆಂಡತಿಯ ಮೈಸಿರಿಯನ್ನು ಒಟ್ಟಿಗೆ ಕಂಡಿರಲಿಲ್ಲವೇನೋ ಎಂಬಂತೆ ತದೇಕ ಚಿತ್ತದಿಂದ ಭಿತ್ತಿ ಚಿತ್ರದಂತೆ ತೆಪ್ಪಗಿದ್ದರಲ್ಲ. ಇವರೇನು ಶೌರ್ಯ ಶೌಂಡರೋ, ನಿರ್ವೀರ್ಯ ಷಂಡರೋ? ಅಂದವರ ಪತಿತ್ವದ ಸತ್ವ ಪರೀಕ್ಷೆ ನಡೆದಿತ್ತು ಕೃಷ್ಣ. ಕಷ್ಟಿ ತಮ್ಮ ಹೆಂಡತಿಯ ಶೀಲವನ್ನೇ ಕಾಪಾಡದ ಈ ಗಂಡು ಕೂಳಿಗಳು ನನ್ನ ರಾಜ್ಯದ ಮಂಗಳ ಮುತ್ತೈದೆಯರ ಮಾನ ಪ್ರಾಣಗಳನ್ನು ಕಾಪಾಡಬಲ್ಲರೆಂಬ ಭರವಸೆ ಏನು? ಇನ್ನೇನು ದ್ರೌಪದಿಯ ಸೀರೆ ಸರಿದು ಮೈಸಿರಿ ಸೂರೆಯಾಗಬೇಕು, ಸರಕ್ಕನೆ ಮಾಯವಿಯಂತೆ ನೀನು ಬಂದೆ. ನಿನಗಾದರೂ ಕೊಂಚ ಪೌರುಷವಿದೆ. ಆದರೆ ಈ ನಿನ್ನ ಶಿಷ್ಯಂದಿರಿಗೆ ಅದೇನೆಂಬುದೇ ತಿಳಿದಿಲ್ಲ. ಅದೇ ಅವಮಾನ ನನ್ನ ಮಹಾಸತಿ ಭಾನುಮತಿಗಾಗಿದ್ದರೆ ನಾನೇನು ಮಾಡುತ್ತಿದ್ದೆ ಗೊತ್ತೇ? ಅವನು ತ್ರಿಮೂರ್ತಿಗಳಲ್ಲಿ ಒಬ್ಬನಾಗಿರಲಿ, ಇಂದ್ರ ಚಂದ್ರಾದಿ ಅಷ್ಟ ದಿಕ್ಪಾಲಕನೆಯವರಾಗಿರಲಿ, ಸುರಾಸುರ ಕಿನ್ನರ ಕಿಂಪುರುಷ ಯಕ್ಷ ಗಂಧರ್ವ ಪಾಲಾಕ್ಷನೆಯವರಾಗಿರಲಿ, ಕೃಷ್ಣ ಬಲರಾಮಾದಿಗೆ ಆದವನೇ ಅವರಾಗಿರಲಿ, ಅವನನ್ನಲ್ಲಿಯೇ ಭೂಗತ ಮಾಡಿ ನಾಮಾವಶೇಷ ಮಾಡಿಬಿಡುತ್ತಿದ್ದೆ. ಇಂದು ಭೀಮ ಆಡಿ ಉಳಿದುಕೊಂಡ ಮಾಡಿ ಕೆಡಲಿಲ್ಲ. ಅಂದು ನನ್ನ ಅಗ್ರದ ಧರ್ಮದ ತಡೆಯದಿದ್ದರೆ ಇಂದು ಹುಚ್ಚು ಹುಚ್ಚಾಗಿ ಹರಟಲು ನೀನಿರುತ್ತಿರಲಿಲ್ಲ. ಅಣ್ಣನ ಮಾತು ಮಾತೆ ಕುಂತಿಯ ಮಾತಿಗೆ ಸಮವೆಂದು ಸುಮ್ಮನಿದ್ದದ್ದು ನಿನ್ನ ಪಿತ್ತ ಕೆರಳಿಸಿದೆ ಅಷ್ಟೇ. ದುರ್ಯೋಧನ, ಬಾಂಧವರನ್ನು ಕಳೆದುಕೊಂಡ ಭ್ರಾಂತಿಯಲ್ಲಿ ಏನೇನ ಬಡಬಡಿಸಬೇಡ. ವೃತ್ತ ನಮ್ಮ ವಂಶವನ್ನು ನಿಂದಿಸುವ ಬದಲು ಈ ಗೆದ್ದೆಗೆಟ್ಟ ಸಿಂಹಾಸವನ್ನು ನೀನೇ ಸ್ವೀಕರಿಸು. ನಾವೆಲ್ಲ ನಿನ್ನ ಆಜ್ಞಾಧಾರಕರಾಗಿರುತ್ತೇವೆ. ನೀನು ರಾಜ್ಯ ಕೊಡಬಹುದು, ಸಿಂಹಾಸನ ತೆರವು ಮಾಡಿಕೊಡಬಹುದು, ಧನ ಕನಕ ವಸ್ತು ವಾಹನ ಪರಿಜನ ಪರಿವೇಶಿತ ಪ್ರತಿಷ್ಠೆಯನ್ನು ಕೊಡಬಹುದು, ಏನೆಲ್ಲ ಕೊಡಬಹುದು. ಆದರೆ ನೆಮ್ಮದಿ ಇತ್ತ ಸಿಕ್ಕೀತೆ ಎಂದರೆ ಅತ್ತ ತಕ್ಕದೆ ಧೃತಿಗೆಡಿಸುತ್ತಿರುವ ನೆಮ್ಮದಿಯನ್ನು ತರಬಲ್ಲೆಯ ದುರ್ಯೋಧನ? ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ಈ ಜನ್ಮದಲ್ಲಿ ನಾನು ಶಾಂತಿಯಿಂದ ರಾಜ್ಯವಾಡುವುದು, ಈ ಕೃಷ್ಣ ಕಪಟ ಬಿಡುವುದು ಎಂದಿಗೂ ಸಾಧ್ಯವಿಲ್ಲ. ಮಾತಿಗೂ ನನ್ನನ್ನು ಮಾತಿನಲ್ಲಿ ಎಳೆಯದೇ ಇದ್ದರೆ ನಿನಗೆ ಶಾಂತಿಯೇ ಇಲ್ಲ ದುರ್ಯೋಧನ? ಇಲ್ಲ, ಇಲ್ಲವೇ ಇಲ್ಲ. ಯುಧಿಷ್ಠಿರ, ನಾವು ನೀವು ದ್ವೇಷಿಗಳಿರಬಹುದು, ಇಂದು ಕಾದಾಡುತ್ತೇವೆ, ನಾಳೆ ಒಂದಾಗುತ್ತೇವೆ. ಆದರೆ ನಮ್ಮ ರಾಜಕಾರಣಗಳ ಮಧ್ಯೆ
ಈ ಯಾದವರಂತಹ ದಲ್ಲಾಳಿಗಳನ್ನು ಮಾತ್ರ ನಾವು ಸೇರಿಸಬಾರದಿತ್ತೋ? ಈ ಕೃಷ್ಣ ಮಧ್ಯಸ್ಥಿಕೆಗೆ ಬರದೆ ಕುರು ಸಂಗ್ರಾಮ ಕೊನೆಗೊಳ್ಳುವುದಾದರೂ ಹೇಗೆ ದುರ್ಯೋಧನ? ಗೆದ್ದರೆ ಭೂಮಿ, ಸತ್ತರೆ ಸ್ವರ್ಗ, ಇವೆರಡು ನನ್ನ ಸಾರಥ್ಯದ ಮಂಗಲ ಸಾರಾಂಶ. ಯಾರಿಗೆ ಬೇಕಯ್ಯ ನಿನ್ನ ಕಪಟ ಸ್ವರ್ಗ? ದುರ್ಯೋಧನ, ಹುಟ್ಟಿನಿಂದ ಪ್ರಬುದ್ಧ ಜೀವಿಗಳಾದ ನಾವು ಬದ್ಧ ದೇಶವನ್ನು ವೃದ್ಧಿಸಿಕೊಂಡು ಸಾಯುವುದು ಬುದ್ಧಿಜೀವ ಹೆಗ್ಗಳಿಕೆಯಲ್ಲ. ಉಳಿದ ನೀನೊಬ್ಬನಾದರೂ ಹಗೆತನದ ಹಂಗನ್ನು ತೊರೆದು ಬಾ. ಇರುವವರೆಗೂ ನೆಮ್ಮದಿ, ಅಗಲಿದವರೆಗೂ ಶಾಂತಿ. ಖಂಡಿತವಾಗಿಯೂ ಯುಧಿಷ್ಠಿರ, ಖಂಡಿತವಾಗಿಯೂ ಈ ದ್ವೇಷದ ಪಾಶವೊತ್ತು ನನಗೆ ಸಾಕಾಗಿ ಹೋಗಿದೆ. ನನ್ನ ಅಳಿದ ಬಂಧು ಬಾಂಧವರನ್ನು ನಿನ್ನಲ್ಲಿ ನಾ ಕಾಣ ಬಯಸುತ್ತೇನೆ. ನಾನು ಮಾಡಿದ ತಪ್ಪಿಗಾಗಿ ಅತ್ತಿಗೆ ದ್ರೌಪದಿಯಲ್ಲಿ ಕ್ಷಮಾಪಣೆ ಕೇಳುತ್ತೇನೆ. ಕೃಷ್ಣ, ನಾನು ನಿಂತಿರುವುದು ಭೂಮಿ ಮೇಲೆ ತಾನೆ. ನಾನು ಕಾಣುತ್ತಿರುವುದು ಕೇವಲ ಕನಸಲ್ಲವಷ್ಟೇ. ತಮ್ಮ ಕುರುನಂದನ, ಆದರೆ ಒಂದು ಷರತ್ತು. ಏನದು? ನಾನು ನಿಮ್ಮ ಸ್ನೇಹ ಸಹವಾಸ ಮಾಡಬೇಕಾದರೆ ನೀವು ಈ ಕೃಷ್ಣನ ಸಹವಾಸ ಬಿಡಬೇಕು. ಏಕೆ? ಬಂಧುಗಳ ಮಧ್ಯೆ ಬದ್ಧ ದ್ವೇಷವನ್ನು, ಪ್ರೇಮಿಗಳಿಗೆ ವಿರಹವನ್ನು, ವಿರಾಗಿಗಳಿಗೆ ವಿಷಯ ಸುಖವನ್ನು ತಂದಿಟ್ಟು ತಮಾಷೆ ನೋಡುವುದು ಈ ಕೃಷ್ಣನ ಜಾಯಮಾನಕ್ಕೆ ಬಂದ ಸಂಪ್ರದಾಯ. ಅದಕ್ಕೆ ಕ್ಷಮಿಸು ದುರ್ಯೋಧನ. ಕೃಷ್ಣ ನಮ್ಮ ಪ್ರತ್ಯಕ್ಷ ದೈವ. ನನಗೆ ಗೊತ್ತಿತ್ತು ಯುಧಿಷ್ಠಿರ, ನನಗೆ ಗೊತ್ತಿತ್ತು. ಈ ಕೃಷ್ಣ ನಿಮ್ಮನ್ನು ಬಲವಾಗಿ ವಶೀಕರಿಸಿಕೊಂಡಿದ್ದಾನೆ. ಒಂದು ವೇಳೆ ಈ ಸುಯೋಧನ ಕ್ಷುದ್ರ, ದುಷ್ಟ, ಅನಾಗರಿಕ, ಅಯೋಗ್ಯ ಎಂದೇ ಇಟ್ಟುಕೋ, ಇಂತಹ ನನ್ನನ್ನು ಈ ದೈವ ಸೃಷ್ಟಿ ಮಾಡಿದ್ದಾದರೂ ಏಕೆ? ಅದೇ ದೈವ ಸೃಷ್ಟಿ ಮಾಡಿದ ನನ್ನನ್ನು ಸಂಹಾರ ಮಾಡಲು ಇಷ್ಟೆಲ್ಲ ಭವಣೆ ಪಟ್ಟಿದ್ದಾದರೂ ಏಕೆ? ಇವನು ಕೇವಲ ಮಾಂತ್ರಿಕನಷ್ಟೇ ಅಲ್ಲ, ಹೆಚ್ಚಿಣಿಯ ಜಾದುಗಾರ. ಆದರೂ ಇವನು ನಮ್ಮ ಆತ್ಮೀಯ ಬಂಧು, ನೆಚ್ಚಿ ನಂಬಿದವರನ್ನು ಬೆಂಬೆಡೆದೆ ಕಾಪಾಡುವ ನೆಂಟ. ಅಂದರೆ ಬೆನ್ನಿಗೆ ಬಿದ್ದ ತಮ್ಮನಿಗಿಂತ ಬೆನ್ನಿನಲ್ಲಿರುವ ಈ ಬೆರಡಿ ತಟ್ಟುವವನು ನಿನಗೆ ಹತ್ತಿರದವನಾದರೆ ಯುಧಿಷ್ಠಿರ. ಯುಧಿಷ್ಠಿರ, ನೀನು ಈ ಕಿಡಿಗೇಡಿ ನಾಡಾಡಿ ರಾಜಕಾರಣಿಯ ಜೊತೆಗೂಡಿ ಈ ಭರತ ಭೂಮಿಯನ್ನು ಚಿತ್ರ ಮಾಡಲು ಹೊರಟಿದ್ದೀಯೇ. ದ್ವಾಪರಾಯುಗದ ಈ ನನ್ನ ಕುರು ಸಾಮ್ರಾಜ್ಯದಂತ ಇನ್ನೊಂದು ಬಲಿಷ್ಠ ಸಾಮ್ರಾಜ್ಯ ಕಲಿಯುಗದಲ್ಲಿ ಕನಸಿನ ಗಂಟಾದಿತ್ತು. ಜೋಕೆ ದುರ್ಯೋಧನ, ಪಾಂಡವರಿಗೆ ಸಲ್ಲಬೇಕಾಗಿದ್ದ ರಾಜ್ಯ ಎಂದು ತಂದಿದ್ದರೆ ಇಷ್ಟೆಲ್ಲ ಹಗರಣಗಳೇ ಇರುತ್ತಿರಲಿಲ್ಲ. ಕೃಷ್ಣ, ಪಾಂಡವರು ನನ್ನ ಸಹೋದರರು. ಅವರಿಗೆ ಇಡೀ ರಾಜ್ಯವನ್ನೇ ಕೊಡುತ್ತೇನೆ, ಇಲ್ಲ ಅವರನ್ನು ಸ್ಮಶಾನಕ್ಕೆ ಅಟ್ಟುತ್ತೇನೆ. ಅರ್ಧ ರಾಜ್ಯ ಕೊಡು ಎಂದು ಚೌಕಾಸಿ ಮಾಡಲು ನೀನಾರಯ್ಯ. ಪಾಂಡವರು ನನ್ನ ಮೈದುನರು. ನಿನ್ನ ಮೈದುನರ ಮೇಲೆ ನಿನಗಷ್ಟು ಅಭಿಮಾನವಿದ್ದರೆ ನಿನ್ನ ದ್ವಾರಕೆಯನ್ನು ಬಿಟ್ಟು ಕೊಡು, ಮಧುರೆಯನ್ನೇ ದಾನ ಮಾಡು. ಅದು ಯಾದವರ ರಾಜ್ಯ ದುರ್ಯೋಧನ. ಅದಕ್ಕೆ ನಿನಗೆ ರಾಜ್ಯವಿಲ್ಲ. ನೀನು ಮಹಾಧೂರ್ತ. ಎಲ್ಲಿ ಕುರುಪಾಂಡವರು ಒಂದಾದರೆ ನಿನ್ನ ಯಾದವ ರಾಜ್ಯಕ್ಕೆ ಕಂಟಕ ಉಂಟಾಗುವುದು ಎಂದು ಎಣಿಸಿ ನಮ್ಮಲ್ಲೇ ಸೇರಿ ನಮ್ಮಲ್ಲೇ ಕಿಚ್ಚು ಹೊತ್ತಿಸಿ ನಿನ್ನ ರಾಜ್ಯವನ್ನು ನಿಷ್ಕಂಟಕವಾಗಿಸಿಕೊಂಡಿದ್ದೀಯೆ. ನಾನು ಕೊಂಚ ಹಿಡಿವಿದೆ ಕೃಷ್ಣ, ಕೊಂಚ ಹಿಡಿವಿದೆ. ಈ ಕುರು ಸಂಗ್ರಾಮದ ಮೊದಲ ಬಲಿಯಾಗಿ ಈ ಮೂರರಲ್ಲಿ ಯಾರ ಕೀರ್ತಿ ಪತಾಕೆ ವಿಮರ್ಶೆಯ ತುತ್ತ ತುದಿಯೇರುತ್ತದೆ ಎಂದು ಮುಂದಿನ ಜನಾಂಗವೇ ತೀರ್ಮಾನಿಸಲೇ. ದುರ್ಯೋಧನ, ಅರಗಿನ ಅರಮನೆಗೆ ಬೆಂಕಿ ಹಚ್ಚಿ ನಮ್ಮನ್ನು ಸುಡಲು ಪ್ರಯತ್ನ ಪಟ್ಟಿದ್ದು ಧರ್ಮವೇ? ಭೀಮ, ಅರಗಿನ ಅರಮನೆಯ ಪ್ರಕರಣವೇ ನಡೆಯದಿದ್ದರೆ ಬಹುಶಃ ನಿನಗೆ ಹಿಡಿಂಬೆಯಂತಹ ಹೆಂಡತಿಯೇ ಸಿಗುತ್ತಿರಲಿಲ್ಲವೇನೋ. ಶಕುನಿ ಅಂತ ಕುತಂತ್ರಿಯನ್ನು ಕೂಡಿದ್ದು ಯಾರ ತಪ್ಪು? ಮಾವ ಕಂಸನನ್ನು ಕೊಂದ ಈ ಕಪಟಿಯನ್ನು ಕೂಡಿದ್ದು ನಿಮ್ಮದು ತಪ್ಪಿಲ್ಲವಾದರೆ ನಾನು ಶಕುನಿಯನ್ನು ಕೂಡಿದ್ದು ತಪ್ಪೇ ಅಲ್ಲ. ಒಟ್ಟಿನಲ್ಲಿ ನಿನ್ನ ಜೂಜಾಟ ರಾಜ್ಯ ವಿಸ್ತರಣೆಯ ಹುಡುಗಾಟ. ರಾಜ ಸುಯಾಗ ನೆಪದಲ್ಲಿ ನೀವು ಶಿಶುಪಾಲ ಜರಾಸಂಧರನ್ನು ಕೊಂದದ್ದು ಹುಡುಗಾಟವಲ್ಲವೇನೋ? ಸೋತ ದ್ರೌಪದಿಯನ್ನು ಹೀನಾಯವಾಗಿ ತುಂಬಿದ ರಾಜ್ಯಸಭೆಯಲ್ಲಿ ವಸ್ತ್ರೋಪಹರಣ ನಡೆಸಿದ್ದು ಅಧರ್ಮ. ಪೂರ್ಣ ವಸ್ತ್ರಾಪರಣ ನಡೆಯದೆ ನನ್ನ ಸಭಾಸದನದ ರಸಿಕರಿಗೆ ರಸಭಂಗವಾಯ್ತಲ್ಲ. ಈ ರಸಿಕಾಗ್ರಣಿ ಕೃಷ್ಣನಿಂದ ಎಂದು ವ್ಯಥೆಯಾಗುತ್ತಿದೆ ನನಗೆ. ನಿನ್ನ ಕಿಚ್ಚು ನಮ್ಮ ಮೇಲಿದ್ದರೆ ನಮ್ಮ ಮೇಲೆ ತೀರಿಸಿಕೊಳ್ಳಬಹುದಿತ್ತು. ಅದು ಬಿಟ್ಟು ಒಬ್ಬ ಸುಶೀಲೆಯನ್ನು ಕೆಣಕಬಾರದಿತ್ತು. ಭೀಮ,
ನಿನ್ನ ವಸ್ತ್ರಾಪರಣ ಮಾಡಿ ನನ್ನ ಹಾವ ರಸಿಕರನ್ನು ರಂಜಿಸಬೇಕಿತ್ತಯ್ಯ. 13 ವರ್ಷಗಳ ನಂತರ ನಮಗೆ ಸೇರಬೇಕಾಗಿದ್ದ ಅಂತ ರಾಜ್ಯದ ಹಕ್ಕು ಬಾಧ್ಯತೆಗೆ ಚ್ಯುತಿ ತಂದಿದ್ದು ಸರಿಯೇ? ಈ 13 ವರ್ಷಗಳಲ್ಲಿ ನಾ ಕಂಡಂತೆ ನಿಮ್ಮ ಯೋಗ್ಯತೆಗಳಿಗೆ ತಕ್ಕಂತೆ ಭೀಮ ನಿನ್ನನ್ನು ಯಾವುದಾದರೂ ಭೋಜನ ಶಾಲೆಗೂ, ಆ ಅರ್ಜುನನನ್ನು ಅಂತಃಪುರಕ್ಕೂ, ಈ ಯುಧಿಷ್ಠಿರನನ್ನು ಯಾವುದಾದರೂ ಮಠಕ್ಕೂ, ನಿಮ್ಮಿಬ್ಬರನ್ನು ನನ್ನ ಅರಮನೆಯ ದ್ವಾರಪಾಲಕ ವೃತ್ತಿಗೆ ನೇಮಿಸಬೇಕೆಂದು ತೀರ್ಮಾನಿಸಿದ್ದು ಸರಿ ತಾನೆ? ರಾಯಭಾರಿಯಾಗಿ ಸಂಧಾನಕ್ಕೆ ಬಂದ ವಾಸುದೇವನನ್ನು ಅವಮಾನಗೊಳಿಸಿದ್ದು ಧರ್ಮವೇ? ಕೇವಲ ರಾಯಭಾರಿಯಾಗಿದ್ದರೆ ನಾನು ಅವರಿಗೆ ಆಭಾರಿಯಾಗಿರುತ್ತಿದ್ದೆ. ಸಂಧಾನಕ್ಕೆ ಬಂದವನು ನೇರವಾಗಿ ಬಂದನೆ. ಅಲ್ಲಿ ಇಲ್ಲಿ ಮೋಸಿ ನೋಡುತ್ತಾ ಗುಡಿಸಲನ್ನು ಒಕ್ಕ ತಿರುಕನಂತೆ ವಿದುರನ ಮನೆಯಲ್ಲಿ ಹೊಟ್ಟೆ ಒರೆದುಕೊಂಡ. ಆ ಭಕ್ತ ಶಿರೋಮಣಿಯ ಭಾವವೇಶಕ್ಕೆ ಈ ಭಕ್ತ ಪರಾಧೀನ ಮತ್ತಷ್ಟು ಮದ್ಯ ಕುಡಿಸಿ ನನ್ನ ಸಭಾ ಸದನದ ಗಾಂಬರ ಗುಂಪನ್ನೇ ಮರಳುಗೊಳಿಸಿದ ರಾಜಕಾರಣಿಯ ಮಹತ್ವಾಕಾಂಕ್ಷೆ. ಸಾಧುವೇ ಯುಧಿಷ್ಠಿರ. ದುರ್ಯೋಧನ, ಈ ಕುರುಕ್ಷೇತ್ರ ಕೆಂಪಾಗುವುದಕ್ಕೆ ಕಾರಣ ನೀನು. ಇಲ್ಲ, ಕರ್ಣನ ಹರಣಕ್ಕೆ ಕಾರಣ ನೀನು. ಇಲ್ಲ, ಭೀಷ್ಮನ ಭೀಕರ ಕೊಲೆ ನಿನ್ನಿಂದ. ಇಲ್ಲ, ಪ್ರಾಣಹರ ನಿನ್ನಿಂದ. ಇಲ್ಲ, ಕರ್ಣನ ಸಾವಿನ ಸೂತ್ರಧಾರಿ ನೀನು. ಇಲ್ಲ, 18 ವರ್ಷದೊಳಗಿನ ನಿರಪರಾಧಿ ಸೈನಿಕರ ಹತ್ಯೆ ನೀನು. ಇಲ್ಲ, 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 ಇಲ್ಲ. ಅಭಿಮನ್ಯುವಿನ ಕಗ್ಗೊಲೆ ನಿನ್ನಿಂದ. ಅಭಿಮನ್ಯುವಿನ ಕಗ್ಗೊಲೆ ನಿನ್ನಿಂದ. ನನ್ನ ಜೀವಿತಾವಧಿಯಲ್ಲಿ ನಾನು ಮಾಡಿರಬಹುದಾದ ಏಕೈಕ ಅಪರಾಧವೆಂದರೆ ಆ ವೀರ ಬಾಲಕ ಅಭಿಮನ್ಯುವಿನ ಕಗ್ಗೊಲೆ. ಹರೆಯದ ಕಂದನ ಆಕ್ರಂದನಕ್ಕಾಗಿ ನಾನು ಕೋಡಿ ಕೋಡಿಯಾಗಿ ಕಣ್ಣೀರು ಹರಿಸಿದ್ದೇನೆ ಕೃಷ್ಣ, ಕಣ್ಣೀರು ಹರಿಸಿದ್ದೇನೆ. ಅಭಿಮನ್ಯುವು ಅರ್ಜುನನಿಗೆ ಮಗನಾಗಿ, ಸುಭದ್ರೆಯ ಕೂಸಾಗಿ, ಯಾದವರ ಕಸಿಯಾಗಿ ಕಸವಾದನಲ್ಲ ಎಂದು ನೊಂದಿದ್ದೇನೆ. ಕುರುಕುಲೋತ್ತಮನ ಉತ್ತುಂಗ ಕೀರ್ತಿ ಶಿಖರದ ಮಣಿಮುಕುಟವಾಗಿ ನನಗೆ ಮಗನಾಗಲಿಲ್ಲವಲ್ಲ ಎಂದು ಮಮ್ಮಲ ಮರುಗಿದ್ದೇನೆ ಕೃಷ್ಣ, ಮಮ್ಮಲ ಮರುಗಿದ್ದೇನೆ. ಕರ್ಮಣ್ಯವಾಧಿಕಾರಸ್ಥೆ ಮಾಫಲೇಶು ಕದಾಚ. ಕೃಷ್ಣ, ದಯವಿಟ್ಟು ಆ ನಿನ್ನ ವಿಶ್ವರೂಪವನ್ನು ಮಾತ್ರ ನನಗೆ ತೋರಿಸಬೇಡಯ್ಯ. ಏಕೆ? ಭಯವೇ? ಅಂಜಿಕೆಯೇ? ಅಂಜಿಕೆಯಲ್ಲವು. ಎಲ್ಲಿ ಆ ನಿನ್ನ ವಿರಾಟ ರೂಪವನ್ನೇನಾದರೂ ನಾನು ನೋಡಿಬಿಟ್ಟರೆ ಈ ಸ್ವಾಭಿಮಾನಿ ಸುಯೋಧನನ ಹೃದಯ ಸಸಿ ಕೃಷ್ಣನ ಹುಸಿ ಹೃದಯದೊಡನೆ ಕಸಿಯಾಗಿ ನನ್ನ ತನ ಸಾಸಿವೆ ಎಷ್ಟಾದೀತೋ ಎಂಬ ಆತಂಕ ನನಗೆ. ಕರ್ಮ ನಮ್ಮದು, ಫಲ ಅವನದೆಂದು ನಂಬುವ ಜನಾಂಗವೇ ಜನಾರ್ದನನ ಸಮಾನ. ನನ್ನನ್ನು ನಂಬು ಕೌರವೇಶ್ವರ, ನನ್ನನ್ನು ನಂಬು. ಹಿಂದೊಂದು ಮಾಡಿ ಮುಂದೊಂದು ಆಡಿ ಇಡೀ ಇತಿಹಾಸವನ್ನೇ ಹಿಂದು ಮುಂದು ಮಾಡಬಲ್ಲ ನಿನ್ನನ್ನು ನಾನು ಹೇಗೆ ನಂಬಲಿ? ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ಈ ಪ್ರೇತ ಕಳೆಗಳನ್ನು ಹೊತ್ತ ನಿಮ್ಮ ಪಾಪಿಷ್ಟ ಮುಖಗಳನ್ನು ನೋಡುತ್ತಿದ್ದರೆ ಎಲ್ಲಿ ನಾನು ನಿಮ್ಮಂತೆಯೇ ಪ್ರೇತವಾಗಿ ಬಿಟ್ಟೇನೋ ಎಂಬ ಆತಂಕ ಕಾಡುತ್ತಿದೆ ನನಗೆ. ತಡ ಮಾಡಲಾರೆ. ಏ ಭೀಮಾ, ಏನೋ ನೋಡ್ತಾ ನಿಂತಿರುವೆ, ನಿಲ್ಲೋ ಯುದ್ಧಕ್ಕೆ. ಇದುವರೆಗೂ ನಡೆದದ್ದು ಕುರು ಸಂಗ್ರಾಮವಲ್ಲವೋ? ಈಗ ನಡೆಯಬೇಕಾದುದೇ ನಿಜವಾದ ಕುರು ಸಂಗ್ರಾಮ. ನಮ್ಮೀರ್ವರ ಗದಾ ಯುದ್ಧ ವಿಶ್ವ ಸಮರದಲ್ಲಿ ಅತ್ಯಂತ ಭಯಂಕರ ಕಾಂಡವಾಗಲಿ. ದಿಕ್ಕು ದಿಕ್ಕುಗಳ ದಿಕ್ಕಿಟ್ಟು ಧೀಕಿಡದೆ, ಪಂಚಭೂತಗಳೇ ಛೇಂಕರಿಸಲಿ, ಬ್ರಹ್ಮಾಂಡ ಭಾಂಡಗಳೇ ಒಂದರಡೊಂದಾಡಿ ತಾಡಿ ತುಂಡಾಗಲಿ. ಆ ನಿಲ್ಲೋ ಯುದ್ಧಕ್ಕೆ.
ಮೇಲೆ ಇದ್ದವನನ್ನು ಕೊಲ್ಲುವನಲ್ಲ ಈ ಸುಯೋಧನ. ಏಳು ಮೇಲೆ ಯಾರು ನನ್ನ ಪತನಕ್ಕೆ ಕಾರಣರಾರು? ಭೀಷ್ಮ, ದ್ರೋಣ, ಕರ್ಣಾದಿಗಳ ಸ್ವಜನ ಪಕ್ಷಪಾತವೇ? ಕೃಷ್ಣಾರ್ಜುನಾದಿ ಪರಜನರ ವಂಚನೆಯ ಜಾಲವೇ? ಕುಟಿಲ ದೈವಗಳ ಕಾರಸ್ಥಾನವೇ? ನನ್ನ ಛಲವೇ? ಭೀಮನ ಬಲವೇ? ಯಾರೋ ನನ್ನ ಪತನಕ್ಕೆ ಕಾರಣರಾರೋ? ಕುರುಕ್ಷೇತ್ರಂ ಮಹಾಕ್ಷೇತ್ರಂ ಕುರುಪಿಗಳ ಕುಲಕ್ಷೇತ್ರಂ ಕುರುಕ್ಷೇತ್ರಂ ಮಹಾಕ್ಷೇತ್ರಂ ಕುರುಪಿಗಳ ಕುಲಕ್ಷೇತ್ರಂ ಸತ್ಯ ಸುಳ್ಳಿನ ಮೂಲವು ಸಂಚು ಮಿಂಚಿನ ಕಾಲವು ಅಂಗಕರ್ಣನ ದಾನವು ಗುರುದ್ರೋಣನ ಭೇದವು ದೇವೋತ್ತಮನ 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 ಅರನಾರೀತನವು ಅರನಾರೀತನವು ಕುರುಕ್ಷೇತ್ರಂ ಮಹಾಕ್ಷೇತ್ರಂ ಕುರುಪಿಗಳ ಕುಲಕ್ಷೇತ್ರಂ ಕುರುಕ್ಷೇತ್ರಂ ಮಹಾಕ್ಷೇತ್ರಂ ಕುರುಪಿಗಳ ಇಲ್ಲಿವರೆಗೂ ಅತ್ಯುತ್ತಮವಾಗಿ ಸುಯೋಧನ ನಾಟಕವನ್ನು ನಮಗೆ ನಮ್ಮ ತಂಡಕ್ಕೆ ಅಭಿನಯಿಸಿಕೊಟ್ಟ ಶಿವು ತಂಡದಕ್ಕೆ ಧನ್ಯವಾದಗಳು. ಈಗ ಅವರ ಪಾತ್ರ ಪರಿಚಯ ಮಾಡಿಕೊಡ್ಬೇಕು ಅಂತ ಎಂಬುದು. ಹರ್ಷ, ಶಿವ, ನಾಗರಾಜ್, ನಂದನ್, ಪರಂ, ಮೋಹನ್, ಅಯ್ಯಣ್ಣ, ವಿನೋದ್. ಮೇಳದಲ್ಲಿ ಪ್ರಭು ಮತ್ತು ನಂದನ್ ಭೀಮನ ಪಾತ್ರದಲ್ಲಿ ಬೆಳಕಿನ ವಿನ್ಯಾಸ, ವರ್ಣಾಲಂಕಾರ, ಕಾಸ್ಟ್ಯೂಮ್ಸು, ಬ್ಯಾಕ್ ಸ್ಟೇಜು ಸೌಮ್ಯ ಹೆಚ್ಚೇನ್. ನಮಗೆ ಸಹಕರಿಸಿದಂತಹ ಕಲಾಗ್ರಾಮದ ಸಿಬ್ಬಂದಿಗಳು, ನಂದನ್ ಮತ್ತು ಎಲ್ಲ ಕಾರ್ಯಕರ್ತರು ನಮಗೆ
ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಧನ್ಯವಾದಗಳು. ಶುಭರಾತ್ರಿ.